ಈಗ ವೆಲ್ಕಮ್ ಡ್ರಿಂಕ್ ಕೊಡ್ತಿದ್ದಾರೆ. 2 ಗಂಟೆ ಆಯಿತು. ಥ್ಯಾಂಕ್ ಯು. 2 ಗಂಟೆಗೆ ಬ್ಲೂಬೆರಿ ವಿತ್ ಲೆಮನ್. ನಮ್ಮ ಲಾಗೇಜ್ ಎಲ್ಲ ಇದಕ್ಕೆ ಲೋಡ್ ಮಾಡಿದ್ದಾರೆ. ಓಕೆ, ಎಲ್ಲೋ ಸುತ್ತಾಡ್ಕೊಂಡು ಹೋಗ್ತಾನೆ. ಅದರಲ್ಲಿ ಇದನ್ನೆಲ್ಲ ಕಡೆ ನೋಡಿಟ್ಬಿಟ್ಟು ನೀರಿಂದ ಇದು ಮಾಡ್ತೀವಿ. ಕೈತಿತ್ತು ಅಂದರೆ ಈ ಗಿಡಗಳಿಗೆ ನೋಡಿದಾಗ ಭಯ ಆಗುತ್ತೆ, ಎಲ್ಲೆಲ್ಲ ಆಗೋದಿದೆ ಅಂತ. Where are the lakes? Our current. 311. There was open jacuzzi, bro. Open jacuzzi. What is it, bro? It's open jacuzzi. ನೋಡಿ, ನಾವಿರೋದು ಇದೇ ಪ್ಲೇಸಲ್ಲಿರೋದು. ನಾವೀಗ ಯಾವುದೋ ಒಂದು ಮೂನ್ ಪಾರ್ಟಿ ಅಂತ. ಈಗ ಟೈಮ್ ಬಂದು 6. ಟೈಮ್ ಐಲ್ಯಾಂಡ್ ಬಂದು 7:10. ಇಂಡಿಯಾ ಟೈಮಲ್ಲಿ 5:15. ಸೊ ನಮಗೆ ಯಾಕಿದೆ ಕಾಣಿಸ್ತಾ ಇಲ್ಲ. ಈಗ ಯಾವುದೋ ಫುಲ್ ಮೂನ್ ಪಾರ್ಟಿ ಅಂತ ಬಂದಿದ್ದೀವಿ. ಡೇಟ್ ಪಾರ್ಟಿ 23rd May. ಇವಾಗ 23rd May 2023. ನೋಡಿ, ಇಲ್ಲೆಲ್ಲ ಫುಲ್ ಮೂನ್ ಪಾರ್ಟಿಗೆ ಬಂದಿದ್ದೀವಿ. ಈಗ ಇಲ್ಲೇ ಸರೋಲ್ನಿಂದ ಚೆಕ್ಔಟ್ ಮಾಡಿಕೊಂಡು ಕಾರ್ಬಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಗಾಡಿ ಎಲ್ಲ ಬಂದಿದೆಯಂತೆ. ಸೊ ನಾವೇ ಲೇಟು. ಸೊ ಇದು ಮುಗಿಸ್ಕೊಂಡು ಇಲ್ಲಿಂದ ಕಾರ್ಬಿ ಬೈ ರೋಡು ಎಷ್ಟು ಅವರ್ ಅಂತ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಆಗುತ್ತೆ.
ಬಾಯ್. ನಾರ್ತನ್ ಪಿಯರ್ಗೆ ಬಂದಿದ್ದೀವಿ ಈಗ. ಇಲ್ಲಿಂದ ಫೆರಿ ರೈಡ್ ಇದೆ, 1.5 ಅವರ್ ಫೆರಿ ರೈಡ್ ಅಂತೆ. ನೋಡಿ ಈ ಥರ ಎಲ್ಲ ಬೈಕ್ ರೆಂಟಿಗೆ ಕೊಡ್ತಾರೆ. ಗಾಡಿಲ್ಲ ಬಂದಿದ್ದು ಟೊಯೋಟಾದು ಥೈಲ್ಯಾಂಡ್ 32326 ಇದರಲ್ಲೇ ಬಂದಿದ್ದು. ಹೋಗಿ ಈಗ 1.5 ಅವರ್ ಫೆರಿ ರೈಡ್ ಮುಗಿಸ್ಕೊಂಡು ಇನ್ನೊಂದು ಲೊಕೇಶನ್ಗೆ ಹೋಗ್ತೀವಿ. ಅಲ್ಲಿ ಹೆಂಗಿದೆ ಕಾರ್ಬಿಗೆ ಹೋಗ್ತೀವಿ. ಅಲ್ಲಿಂದ ನೋಡ್ಕೊಂಡು ಅವ್ನು ಹೇಳ್ಕೊಂಬಂದಿಲ್ಲ. ನಮ್ಮ ಲಗೇಜು ನಮ್ಮ ಜಗ್ಗೀಸ್ ನಮ್ಗೆ ಹೆಲ್ಪ್ ಮಾಡಿದ್ರು. ಅವ್ರಿಗೋಸ್ಕರ ಒಂದು ಲೈಕ್ ಮಾಡಿಬಿಡಿ. ಈಗ ಇಲ್ಲಿ ವೆಯ್ಟಿಂಗ್ ಏನೋ ನಮ್ಮ ಟಿಕೆಟ್ ಇಲ್ಲಿ ನೋಡಿ ಗಾಡಿಗಳೆಲ್ಲ ಬರ್ತಾ ಇದ್ದಾವೆ. ಈ ಥರ ಇದರಲ್ಲಿ ಕ್ರೂಸು ಫೆರಿನ ಆಗ್ಬೋದು ಇದೆಲ್ಲ ಬರ್ತಿದೆ. ಟೊಯೋಟಾ ಷವರ್ಲೆಟ್ಟು ಒಂದು ಗಾಡಿ ಅದೆಲ್ಲ ಲೋಡ್ ಆಗ್ತಿದೆ ಆ ಕಡೆ. ವೆಹಿಕಲ್ ಬೋರ್ಡಿಂಗ್ ಕಂಡೀಷನ್ ಇದೆ. ಓವರಾಲ್ ನೈಸ್ ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ. ಇದು ನಮ್ಮದು ಡೇ 2. ಫೆರಿ ರೈಡ್ಗೆ ಈ ಥರ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಈ ಟಿಕೆಟಲ್ಲಿ ನಾವು ಹಿಂಗೆ ಬಂದು ಸ್ಕ್ಯಾನು 1 o'clock ಯು ನೀಡ್ ಟು ವೆಯ್ಟ್. ಥ್ಯಾಂಕ್ ಯು. ನೋಡಿ ಹಿಂಗೆ ಬಂದು ಎಲ್ಲಿ ಬಂದು ನೋಡಿ ಅಲ್ಲೊಂದು ನಿಂತಿದೆ. ಯಾವ ಕೋರ್ಟ್ ಇದ್ದಂಗಿದೆ. ನಮ್ಗೆ ಆಲ್ರೆಡಿ ಬಂದಿದ್ದು ಸೆಕೆಂಡ್ ಡೇ. ಆಲ್ರೆಡಿ ನೀರು ಬೇಜಾರಾಗಿದೆಯಪ್ಪ, ಅಷ್ಟು ನೀರು ನೋಡ್ಬಿಟ್ಟು. ನೋಡಿ ರಾಜೇಶು ಜಗದೀಶ್ ಬರ್ತಿದ್ದಾರೆ ಈಗ. ಇದು ನೋಡಿ ಇದೆಲ್ಲ ನಿಂತಿರಲ್ಲೇನೋ ಮನ್ಸಿನ ಕಡೆ ಎಲ್ಲ ಗಲೀಜೆಪ್ಪ. ನೋಡಿ ಇದೇ ಫೇರಿಯಲ್ಲಿ ಹೋಗೋದು. ನಮ್ಗೆ ಯಾವ ಸೀಟು ಅದೆಲ್ಲ ಏನೋ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋಗೋದು ಅದೇ ನೋಡಿ ಟ್ಯಾಕ್ಟ್ರಿ ಟೈರೆಲ್ಲ ಹಾಕಿ ಟ್ಯಾಲಿಗೆ ತಿಕ್ಕೊಂಡಿದೆ. ಹಾಂ ಅದು ಬಂದು ಇದಾಗುತ್ತೆ. ಓ ಎಸ್ಕಲೇಟರ್ ಇರಬೇಕಪ್ಪ. ಇಲ್ಲೇನು ಕಾಣಿಸಲ್ಲ. ಈಗ ಬೋರ್ಡ್ ಹಾಕ್ತಾ ಇದ್ದೀನಿ ಇದರಲ್ಲಿ. ಇದೆ ಸೀಟ್ ನಂಬರೇ ಸೀಟ್ ನಂಬರ್ ಹಾಕಿದ್ದು. ಎಲ್ಲಿ ಬೇಕಪ್ಪ ಬನ್ನಿ ಕುತ್ಕೋದು. 4 ಕಡೆ ಕುತ್ಕೋದು. ಇಲ್ಲಿ ಬೇಕು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಏನೋ ಇದೆ ಕೆಳಗಡೆ ಹೋಗಿ ಈಗ ಮೇಲೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಮೇಲಿನ ಕ್ರೇಜಿ ಆಗಿದೆ. ಮೇಲೆ ಚೆನ್ನಾಗಿದೆ. ಆಲ್ರೆಡಿ ಫೋಟೋ ಹಾಕ್ತಿದ್ದೆ ರೆಡಿ ಆಗಿದ್ದಾನೆ. ನೋಡಿ ಫೋಟೋ ನಾವು ಅಲ್ಲಿಂದನೇ ನೋಡಿ ಈ
ಈಗ ಹೋಗ್ತಾ ಇದ್ದೀವಿ. ಅದು ತುಂಬ ಸ್ಲೋವಾಗಿ ಹೋಗ್ತಾ ಇದೆ ಅನ್ಸುತ್ತೆ. ಇಲ್ಲ ರೆಗ್ಯುಲರ್ ಆಗಿ ಇಷ್ಟೇ ಹೋಗುತ್ತಾ ಗೊತ್ತಿಲ್ಲ. ನೋಡಿ ಟೆಸ್ಲಾ ಕಾರ್ ನಿಂತಿದೆ. ಇದು ಬ್ಯಾಕ್ ಸೈಡ್ ವ್ಯೂ. ನೋಡಿ ಕ್ರೂಸ್ ಒಳಗಡೆ ಒಂದು ಚಿಕ್ಕ ಸ್ಟಾಲ್ ಇದೆ, ಅಂಗಡಿ. ಏನು ಬೇಕೋ ಎಲ್ಲ ಇಲ್ಲೇ ಇದೆ. ಎಲ್ಲೋ ಹೋಗ್ಬೇಕು ಆ ಕಡೆ ನಾವು ಹಂಗೆ ಬರ್ಬೋದಾಯ್ತಲ್ಲ. ನಮ್ಮ ಲೇಸಿ ತಂದಿದೆ ಈಗ ಎಲ್ಲಿಂದ ನಾರ್ದನ್ ಫೇರ್ ಬಂದಿದ್ದೀವಿ. ಇಲ್ಲಿಂದ ಲಗೇಜ್ ಎತ್ಕೊಂಡು ಹೋಗಿ ಕಾರ್ ವೆಯ್ಟಿಂಗ್ ಅಂತ ಹೇಳಿದ್ದಾನೆ. ಎಷ್ಟು ಜನ ಸ್ವಲ್ಪ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕೋ ಏನೋ ಅಂತ. ಹೋಗಿ ಅಲ್ಲಿಂದ ಯಾವುದೋ ರೆಸಾರ್ಟು ಅವನೇ ಕರ್ಕೊಂಡು ಹೋಗ್ತಾನೆ. ಸೊ ಅದು ಈಗ ಪ್ಲ್ಯಾನ್ ನೋಡೋಣ. ನೋಡಿ ಅಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದೆ. ಇದೆಲ್ಲ ಬರೀ ರೋಡಲ್ಲಿ ಜಾಸ್ತಿ ಕಾಣ್ತಾ ಟೊಯೋಟಾ, ಮಾರುತಿ ಸುಜುಕಿ, ಮಾರುತಿ ಸ್ವಿಫ್ಟು ಅವೇ ಕಾಣಿಸುತ್ತೆ ನಮ್ಗೆ ಜಾಸ್ತಿ ರೋಡಲ್ಲಿ. ಇಲ್ಲಿ ಹೋಗ್ತಾ ಇದ್ವಿ. ಇಲ್ಲೇನೋ ಚೆನ್ನಾಗಿದೆ. ಜಗದೀಶ್ ಅಂತ ವೇಟಿಂಗ್ 4%. Yes. And 2 more to come. They'll come. ಎಲ್ಲ ಅವರು 1 more. 4 ಜನ. ಸೊ ಇಲ್ಲಿಂದ ಅಲ್ಲೆಲ್ಲೋ ಇದೆ ಅಂತೆ ಕಾರು ಅಂತ ಹೋಗ್ತಾನೆ. ಹೋಗಿ ಫ್ರಮ್ ದೇರ್ ವಿಚ್ ಪ್ಲೇಸ್? Krabi. Krabi hotel ನೇಮ್. Ula. How many hours journey? About 3 hours. 3 hours by road. Yes. Okay. ಇಲ್ಲಿಂದ 3 hours ಜರ್ನಿ ಅಂತೆ. ಉಳ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಉಳ ನೋಡಿ ಅವ್ನು ನೋಡಿ ಬರೀ ಸೋಚು ಅವನು ಮುಂದೆ ನೋಡ್ಕೊಂಡು ಬರಲ್ಲ. ಹೌದಾ? ಓಕೆ ಸರಿ, ಅವರೇ ಬಾ. Okay. ಅಲ್ಲೆಲ್ಲ ಇದೆ ಜಾಬು. ಸೊ ಅಲ್ಲಿಗೆ ಹೋಗೋಣ. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಕಾರ್ಬಿ 3 hours ಅಂತೆ. 3 hours ನೋಡಿ 4 ಜನಕ್ಕೆ. ಇದು ನಮ್ಮ ಇಂಡಿಯಾದಲ್ಲಿ 4 sound ಬಿಟ್ಟಿದ್ದಾನೆ ಇದೇ ಥರ ಗಾಡಿಗಳು ಕ್ಯಾಮೆರಾ ಥರ. ಹಾಗೆ ಇನ್ನೊಬ್ಬ ಅಲ್ಲಿ ಲಾಸ್ಟಲ್ಲಿ ಹೋಗಿ ಚಾಟ್ ಮಾಡಬೇಕು ಅಂತ ಕೂತಿದ್ದಾನೆ. ನಾವಿಬ್ಬರು ಸುಮ್ಮನೆ ದಾರಿ ನೋಡ್ಕೊಂಡು ಕೂತಿದ್ದೀವಿ. ಇವರೇ ನಮ್ಮ ಡ್ರೈವರ್. ಹೊಟ್ಟೆ ಹಸ್ತಿದ್ದಕ್ಕೆ ಇಲ್ಲೆಲ್ಲೋ ಬಂದಿದ್ದೀವಿ. ಏನೇನಿದೆ ನೋಡೋಣ. ವೆಜ್, ನಾನ್ ವೆಜ್, ಫುಡ್. ಅಂದರೆ ಇಲ್ಲಿ ರೋಡಲ್ಲಿ ಕ್ಲೀನಾಗಿ ಓಡಿಸ್ತಾರೆ ಜನ. ರೋಡ್ಸ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ. ಲೇನ್ ಡಿಸಿಪ್ಲಿನ್ ಡ್ರೈವರ್ಸ್ಗಳು ಕ್ಲೀನಾಗಿ ಡಿಸಿಪ್ಲಿನ್ ಆಗಿ ಓಡಿಸ್ತಾರೆ. ಓವರ್ಟೇಕ್ ಮಾಡೋದಾದ್ರೆ ಮಾತ್ರ ರೈಟು, ಇಲ್ಲಾಂದ್ರೆ ಲೆಫ್ಟಲ್ಲೇ ಇರ್ತಾರೆ. ನಮ್ಮ ಥರ ಅಲ್ಲ. ನಮ್ಮನ್ನು ಕರ್ಕೊಂಬರ್ತಾರೆ ಡ್ರೈವರು ಚೆನ್ನಾಗಿ. ಅಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅದರಲ್ಲಿ ಬರೀ ಬೀಫು ಪೋರ್ಕ್ ಇತ್ತು. ಅದಕ್ಕೆ ಬಾಡಪ್ಪ ಅಂದ್ಕೊಂಡು ಬಂದ್ವಿ. ಈಗ ಯಾವುದೋ ಒಂದು ಬಂದಿದ್ದೀವಿ ನೋಡೋಣ.
ಇಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ. ನಮಗೆ ಗೊತ್ತಿರೋ ಚಾನೆಲ್ ಎಲ್ಲ ಉಪಯೋಗಿಸಿ ಗೂಗಲ್ ಟ್ರಾನ್ಸ್ಲೇಟ್ ಉಪಯೋಗಿಸ್ಕೊಂಡು 2 ಚಿಕನ್ ಫ್ರೈಡ್ ರೈಸು, 1 ವೆಜಿಟೇಬಲ್ ಫ್ರೈಡ್ ರೈಸು, ಇನ್ನೊಂದು ಎಗ್ ಫ್ರೈಡ್ ರೈಸು ಆರ್ಡರ್ ಮಾಡಿದ್ದೀವಿ. ಇದು ಕಾಂಪ್ಲಿಮೆಂಟ್ರಿ ಆಗಿ ಸೊಪ್ಪು ಕೊಟ್ಟವ್ರೆ. ಇಲ್ಲೆಲ್ಲ ಸೊಪ್ಪು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತೀವಿ. ಸೊಪ್ಪು ಮತ್ತು ಕೊಕೊಕೋಲಾ ಎಲ್ಲ ನೇಟಿವ್ ಟೀ, ಸೌತೆಕಾಯಿ ನೋಡಿ, ಚಿಕ್ಕ ಚಿಕ್ಕ ಸೌತೆಕಾಯಿ. ಎಗ್ ಫ್ರೈಡ್ ರೈಸ್ ಜೊತೆ ಎಗ್ ಮೊದಲು ಬರುತ್ತೆ. ಚಿಕನ್ ಥ್ಯಾಂಕ್ ಯು. ಕ್ವಾಂಟಿಟಿ ಕಡಿಮೆ ಆಯಿತು. ಓ ಎಗ್ ಥ್ಯಾಂಕ್ ಯು. ಇದು ನೋಡಿ ಚಿಕನ್ ಫ್ರೈಡ್ ರೈಸು ಅವನದು ಯಾವಾಗ ಇದ್ದಿದ್ದೆ. ಇದು ಎಗ್ ಫ್ರೈಡ್ ರೈಸ್, ಇದೊಂಥರ ಪ್ರಾಣಿ. ನಮ್ಮದು ವೆಜಿಟೇರಿಯನ್ ಫ್ರೈಡ್ ರೈಸ್ ಇನ್ನೊಂದು ಬರಬೇಕು. ನಂದು ಆನ್ ರೆಕಾರ್ಡ್. ಇದೆಲ್ಲ ಕೊಟ್ಬಿಡೋರು ಗುರು. ಏನೋ ಇದು ಕಸರೆಕಾಯಿ, ಇದನ್ನು ಕೊಟ್ಬಿಡೋರೆ. ನಮ್ಮ ಮನೆಯಲ್ಲೇ ತಿನ್ನಲ್ಲ, ಇಲ್ಲಿ ಬದನೆಕಾಯಿನೆಲ್ಲ ಹಿಂಗೆ ಕೊಟ್ಟವ್ರೆ. 352 370 done. Card. Count. ಥ್ಯಾಂಕ್ ಯು. ಈಗ ಒಳ್ಳೆ ಲಂಚ್ ಮಾಡಿ ಬರೀ 370 ರೂಪಾಯಿ, ಅಂದರೆ ಇಂಡಿಯನ್ ರೂಪಾಯಲ್ಲಿ ಎಷ್ಟೋ ಡಬಲ್ ಮಾಡಿದ್ರೆ ಏನು ಗೊತ್ತಾ, ಅಲ್ಲಿ ಹೋಟ್ಲಲ್ಲಿ ಒಂದು ಫುಡ್ ತರಿಸಿದ್ದು ನಮಗೆ ಇಲ್ಲ ಆಯ್ತು. ಹೋಟ್ಲಲ್ಲಿ ಒಂದು ಫುಡ್ ತರಿಸಿದ್ದು ನೋಡಿ ಈ ಥರ ಲಾರಿಗಳು. ಇನ್ನೊಂದು 20 ಮಿನಿಟ್ಸ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಖರ್ಜೂರ ಮರಗಳು. ಅದು ಇಲ್ಲಲ್ಲ, ಇಲ್ಲಿಂದ ಮುಂದೆ ನಾವು ರೆಕಾರ್ಡ್ ಮಾಡೋವಾಗ ಸಿಗಲ್ಲ ನಮ್ಗೆ ಬೇಕಾಗಿರೋದು, ಮಿಸ್ ಆಗಿರೋದು. ಇಲ್ಲಿ ನೋಡಿ ಈ ಥರ ಕಾಫಿ ಬೊಕ್ಕರಿದ್ದ ಬರೀ ಬೆಟ್ಟಗಳೇ ಇರೋದು. ನೋಡಿ ಇದ್ದಾವೆ. ಇನ್ನೊಂದು ಬರ್ತಾ ಇದೆ. ಇಲ್ಲಿ ನೋಡಿ ಖರ್ಜೂರ ಮರಗಳೇ. ಮೇ ಬಿ ಇಲ್ಲಿ ಚೀಪ್ ಇರ್ಬೋದು, ನೋಡೋಣ. ಸುಮಾರು ಹೊತ್ತು ಆದಮೇಲೆ ಅಥವಾ ಒಂದು 250 ಕಿಲೋಮೀಟರ್ಸ್ ಆದಮೇಲೆ ಇದರ ಮನೆಗಳು ಕಾಣಿಸ್ತಿದೆ. ಇದಕ್ಕೆ ಮುಂಜಾನೆ ಬನ್ನಿ. ಗಾಂಧಿ ಲ್ಯಾಂಡ್ಸು ಮತ್ತು ಹೈವೇಸ್ ಕೂಡ ಚೆನ್ನಾಗಿದೆ. ರೋಡ್ಸ್ ಎಲ್ಲ ಫಸ್ಟ್ ಕ್ಲಾಸ್, ಒಳ್ಳೆ ವೆದರು. ಬೈಕ್ ರೈಡ್ ಮಾಡ್ಕೊಂಡ್ಬಂದಿದ್ರೆ ಚೆನ್ನಾಗಿರುತ್ತೆ. ಅದೇ ಬೈಕ್ ರೈಡ್ ಮಾಡ್ಕೊಂಡ್ಬರೋದು ಮಲಗೋನೆ. ಅವನಿಗೆ ಸ್ವಲ್ಪ ಮಲಗಿದ್ದ, ಈಗ ಎದ್ದವನೇ. ಫೈನಲಿ ಬಂದು ರೀಚ್ ಆದ್ವಿ. ಇದು ಯಾವುದೋ ಉಲಾ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತೆ. ಇದರಲ್ಲಿ ನಮ್ಮದು ಇನ್ನು ನೆಕ್ಸ್ಟ್ 2 days ಇಲ್ಲೇ. ಸೊ ನೋಡಿ, ಅದರಲ್ಲೇ ಬಂದಿದ್ದು ನಾವು ಒಂದು ಆಲ್ರೆಡಿ ತೊಗೊಂಡು ಹೋಗ್ತಿದ್ದಾರೆ. ನಾವು ಥ್ಯಾಂಕ್ ಯು ಬಾಯ್. ಅವರೇ ಕರ್ಕೊಂಬಂದಿದ್ದು, ಸೇಫಾಗಿ ಕರ್ಕೊಂಬಂದರು. ಅವ್ನಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ, ನಮ್ಗೆ ಅವ್ನ ಭಾಷೆ ಅರ್ಥ ಆಗಲ್ಲ. ಆ ರೇಂಜಿಗೆ ಎಲ್ಲ ಮಾಡ್ಕೊಂಡು ನಿದ್ದೆ ಹೋದ್ರು. ಡ್ರೈವರ್ ರೇಂಜರ್ಗೆ ಬಂದಿದ್ದಾನೆ ಅಂದರೆ ನಾನು ಮಾಡ್ಕೊಂಡು ನಿದ್ದೆ ಹೋದೆ. ಅದಕ್ಕೆ ಅದ್ರದ್ದೆಲ್ಲ ನಿಮ್ಗೆ ವೀಡಿಯೋ ಹಾಕ್ಕೊಂಡಿಲ್ಲ. ಮಿಕ್ಕಿದ್ದು ಎದ್ದಿದ್ದಾಗೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಇದೇ ನೋಡಿ, ಪಾಸ್ಪೋರ್ಟ್ ಕೊಡ್ಬೇಕಂತ ನೋಡಿ. ಫ್ರೀ ವೈಫೈ, ಇನ್ನೇನಿದೆ ಬ್ರೇಕ್ಫಾಸ್ಟ್, ಫೋಟೋಜೆನಿಕ್ ಬ್ರೇಕ್ಫಾಸ್ಟ್ ಅಂತ. ಏನು ಗೊತ್ತಿಲ್ಲ. ಫೋಟೋಜೆನಿಕ್ ಬ್ರೇಕ್ಫಾಸ್ಟ್ ಅಂದರೆ 499. ಇಲ್ಲೆಲ್ಲ ಪಾರ್ಟ್ಸ್. 1 part is 1 IN ಇರೋದು. 1 part is 2.5. ಅಂದರೆ ಇಲ್ಲಿ ನಮ್ಮ IN ಗಾಲ್ಫ್ ಕ್ಲಬ್ ಬೇರೆ ಇದೆ. ಗಾಲ್ಫ್ ಕ್ಲಬ್. ವಿಲ್ ಕಮ್ ಬ್ಯಾಕ್. ಲೆಟ್ ಅಸ್ ಚೆಕ್ ಇನ್. ಇದೇ ನೋಡಿ, ಯಾರನ್ನ ಬರೋಂಗಿದ್ರೆ ಇಲ್ಲಿ ಫೋನ್ ಮಾಡ್ಕೊಂಡು ಬನ್ನಿ. ಇರೋದು ನೈಟ್ ಅಂತೇಳಿ ಡಿಸ್ಕೌಂಟ್ ಕೊಡ್ತಾರೆ. ಮಜಾ ಮಾಡಿ ಅಷ್ಟೇ. ಏನೋ ಇಲ್ಲಿ ಫೇಮಸ್ ಎಲ್ಲ ಯಾರ್ಯಾರು ಇದ್ದಾರೆ, ಎಲ್ಲ ಇದೆ.
ಇದೊಂದು ಕಾರ್ತಿ ಮತ್ತು ಮೇಬಿ ಕಾಲೇಜು ಕೂಡ ಇಸ್ಲಾಮ್ ನೋಡಿ ಇದೆ ನೋಡಿ ನಮ್ಮ ರೂಮ್ ಟೂರು. ಇಲ್ಲಿ ಡೀಸೆಂಟ್ ವಾಶ್ರೂಮ್ ನೋಡಿ. ಹಿಂಗೆ ಬಂದರೆ ಬೆಡ್ಡು, ಬಂದರೆ ಓಕೆ ನಾವು ಇಲ್ಲೇ ಬಂದಿದ್ದಂತ ಇದು ಅದರ್ ಪಾರ್ಟ್ ಓಕೆ ಅಲ್ಲಿಂದ ಸೊ ದಿಸ್ ಅವರ್ ಸ್ಟೇ ಫಾರ್ ನೆಕ್ಸ್ಟ್ 2 days ಇಲ್ಲೇ. ಥ್ಯಾಂಕ್ ಯು ಲಗೇಜ್ ಬಾಯ್, ಥ್ಯಾಂಕ್ ಯು. ಇಂಡಿಯನ್ ಫುಡ್ ನೋಡಿದ್ರೆ ಇಲ್ಲಿ ಥಾಯ್ ಫುಡ್ಡು, ಪೀಝಾ, ಪಾಸ್ತಾ ಎಲ್ಲ. ಹೀಗೆ ಸುಮ್ಮನೆ ಒಂದು ವಾಕ್ ಹೋಗ್ತಾ ಇದ್ದೀವಿ ಹೊರಗಡೆ, ನೋಡೋಣ ಹೆಂಗಿದೆ ಇಲ್ಲಿ ಸಿಟಿ ಅಂತ. ಸಿಟಿ ಅಂದರೆ ಓಕೆ ಫೈನ್ ಪ್ಲೇಸ್. ಇಲ್ಲೆಲ್ಲ ಲಾಂಡ್ರಿ ಸರ್ವೀಸು ಅದೆಲ್ಲ ಅಂದರೆ ಇವ್ರಿಗೆ ಅದು ಅವ್ರಿಗೆ ಟೇಕ್ ಕೇರ್ ಆಗುತ್ತೆ ಆರಾಮಾಗಿ. ನೋಡಿ ಇಲ್ಲ ಯಾವುದೋ ಇದು 7-11 ಅಲ್ಲ, 1 ಪ್ಲೇಸ್ ಅಂತಿದ್ದು. ನೋಡಿ ಈ ಥರ ಲೇಡಿ ಡ್ರೈವರ್ ಅದು ಅಲ್ಲಿ. ಅನ್ಯಾವುದೋ ರೆಸಾರ್ಟ್ ಇದೆ ನೋಡೋ ಮೇಲೆ. ನೋಡಿ ಎಲ್ಲ ಕಡೆ ಇದ್ರೆ ಇನ್ಫಾರ್ಮೇಷನ್ ಅದು ಟೂರಿಸ್ಟ್ ಇನ್ಫಾರ್ಮೇಷನ್ ಕಿಯೋಸ್ಕ್ ಥರ ಹಾಕೊಂಡಿದ್ದಾರೆ. ಏನಂತಂದರೆ ಹೋಗಿ ಕೇಳಿ ಇನ್ಫಾರ್ಮೇಷನ್ ಕೊಡ್ತಾರೆ. ಇದು ಅದು ಚೆನ್ನಾಗಿದೆ. ಯಾರು ಹೆಲ್ಮೆಟ್ ಗಿಲ್ಮೆಟ್ ಕಡಿಮೆ ಹಾಕಿರೋದು ಬಾಕಿ ಬರೋದು ಅಲ್ಲ. ಇಲ್ಲಿ ನೋಡಿ ರವಿಚಂದ್ರನ್ ಆಗೋಗೋಣ ಅವನು ಗಾಡೀಲಿ. ಇಲ್ಲೇ ಇದೆ ಇದು ಮಾರ್ಕ್. ಅದು ಇಲ್ಟಾಪ್ ಇಲ್ಲೇ ನಾವು ಆಲ್ ಡೇ ಬ್ರೇಕ್ಫಾಸ್ಟ್ ಅಲ್ಲಿ ಇತ್ತಲ್ಲ. ವೀಗನ್ ಫುಡ್ಡು, ವೀಗನ್, ಜೈನ್ ಫುಡ್, ವೆಜಿಟೇರಿಯನ್ ಫುಡ್. ಇದ್ಯಾವುದು ಈ ಕಾರನ್ನ ಹಿಂದೆ ರೀಜೆ ಮಾಡಿಲ್ಲ ಮತ್ತು ಹೇಳೋದು 7 ಸೀಟರ್ 8 ಸೀಟರ್ ಇರಬೇಕು. ಚಲೋ ಇಲ್ಲಿ 7-11ಗೆ ಬಂದು ಒಂದು ಮ್ಯಾಂಗೋ ಫಿಲ್ಡ್ ಪೈ ವೆಜಿಟೇರಿಯನ್, ಇದು ಪೈನಾಪಲ್ ಫಿಲ್ಡ್ ಪೈ 2. ಮತ್ತು ಅವ್ನಿಗೇನದು ಏನೋ ಚಿಕನ್ ಏನದು ಅದೇನೋ ಸ್ಯಾಂಡ್ವಿಚ್. ಸ್ಟ್ರಾಬೆರಿ ಅಲ್ಲ, ಅವನು ಏನೋ ಚಿಕನ್ನೇ ತೊಗೊಂಡಿರೋದು. ಅವನ್ನೆಲ್ಲ ತೊಗೊಂಡು ಈಗ ಸುಮ್ಮನೆ ಒಂದು ವಾಕ್ ಹೋಗಿ ಅದನ್ನು ಖಾಲಿ ಮಾಡಿ ಮತ್ತೆ ಬಂದು ಸ್ಟ್ರಾಬೆರಿ ಸ್ಯಾಂಡ್ವಿಚ್ ಅಲ್ಲ ಅದೇನೋ ಚಿಕನ್ನು ಆಮು ಗೀಮು ಅಂತೇಳಿ ಕೊಡ್ತಾರೆ ಅವರು. ಅವೇನೋ ಗೊತ್ತಿಲ್ಲ ಅವೆಲ್ಲ ನಮಗೆ. ಇದೊಂದು ಕಾರ್ಬಿಯಲ್ಲಿ ಇದೊಂದು ಹ್ಯಾಪನಿಂಗ್ ಅಂದರೆ ಬಿಸಿ ಸ್ಟ್ರೀಟು. ಇಲ್ಲೇ ಬೀಚ್ ಇರೋದು ಈ ಕಡೆ. ಅದು ಬಿಟ್ಟು ಅಂದರೆ ಬೀಚ್ ನೋಡಿಕೊಂಡು ರೋಡ್ ಇದೆ ಅರ್ಧ ಆಗ್ತದೆ. ನೋಡಿ ಚಕ್ಲಿ ನಿಪ್ಪಟ್ಟು ಯೂತ್ ಸ್ಟೈಲಲ್ಲಿ. ನೋಡಿ ಬಡವರ ಬಾದಾಮಿ, ಬಟಾಣಿ, ಆ್ಯಪಲ್ ಕೊಳ್ತೋಗೈತೆ ಆಲ್ರೆಡಿ.
ಸೋಡಾ, ಇಟಾಲಿಯನ್ ಸೋಡಾ, ಚಿಲ್ಲಿ ಸೋಡಾ. ಏನು ಫ್ರೂಟ್ ಇದು? ಕಿವಿ ಸ್ಟ್ರೀಟ್ ಫ್ರೂಟ್ಸು ಏನೋ ಇದೆ. 18 ಎಲ್ಲ ನೀನು ಜೊತೆ ಗೊತ್ತಿರಲ್ಲ ಇರೋ ಎಲ್ಲ ನೋಡ್ಕೊಂಡು ನಾನು ಇದು ತಿನ್ನೋ ಆಯ್ತಾ, ನಾನು ಬೇಡ ಅಂತ ಇಲ್ಲ. ಪೇಂಟಿಂಗ್ ನೋಡಿ, ಇದೆಲ್ಲ ಬ್ಯಾಗ್ಸ್. ಪೇಂಟಿಂಗ್ ನೋಡಿ, ಸುಮ್ಮನೆ ಪೇಂಟಲ್ಲಿ ಒಂದು ಮಾಡ್ತಾರೆ. ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇವೆಲ್ಲ ಚೆನ್ನಾಗಿದೆ. ಗಣೇಶ ಟೈಗರ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಗುಡ್. ಯಾವುದೋ ಆಟ್ ಪ್ಯಾನ್ ರೆಸ್ಟೋರೆಂಟಿಗೆ ಬಂದ್ವಿ ನೋಡಿ, ಪಿಕ್ಚರ್ಸ್ ಎಲ್ಲ ಗುಡ್ ನೋಡಿ. ಅರೋಣ ಏನು 1 ವರ್ಷ 2 ವರ್ಷ ತಿರ್ಬೋದು, ಇದು 2 ಎತ್ತಿದೆ. ನೋಡಿ ಕ್ರ್ಯಾಬ್ಸ್ ಎಲ್ಲ ಹಿಂಗೆ ಕಟ್ಟಾಕಿರ್ತಾರೆ, ಆರ್ಡ್ರ್ ಮಾಡಿದ್ರೆ ಎತ್ತಿ ಕಚ್ಚಾಕಿ ಕನ್ಸ್ಬಿಟ್ಟು ಕೊಡ್ತಾರೆ. ನೋಡಿ ಎಲಿಫೆಂಟ್ಗೆ ಎಣ್ಣೆ ಓಡಿಸ್ತಾವ್ರೆ. ಹಿಂಗೆ ಬಂದರೆ ಮಂಕಿಗೆ ಇದು ಇದು ಎಗ್ ಫ್ರೈಡ್ ರೈಸ್, ಇದು ಆಮ್ಲೆಟ್, ಇದು ಪೈನಾಪಲ್ ವೆಜಿಟೇಬಲ್ ಫ್ರೈಡ್ ರೈಸ್, ಇದು ಆ್ಯಸ್ ಯೂಶುವಲ್ ಫ್ರೆಂಚ್ ಫ್ರೈಸ್. ಇದು ನನಗೆ ವೆಜಿಟೇಬಲ್. ನೋಡೋಣ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಇವಾಗ ಜಸ್ಟ್ ಡಿನ್ನರ್ ಮುಗಿಸ್ಕೊಂಬಂದು ಈಗ ಜಸ್ಟ್ ಡಿನ್ನರ್ ಮುಗಿಸ್ಕೊಂಡು ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿಗೆ ಡೇ 2 ಮುಗೀತು. ನೆಕ್ಸ್ಟ್ ನೋಡೋಣ, ನಾಳೆಯಿಂದ ನಮಗೆ ಅದ್ಯಾವುದು ಮೂನ್ ಪಾರ್ಟಿ ಅಂದ್ಕೊಂಡು ಕರ್ಕೊಂಬಂದರು. ಅದೊಂದು ವೇಸ್ಟ್ ಆಯಿತು. ನಮಗೆಲ್ಲ ಸೆಟ್ ಆಗೋಣ, ನಮಗಲ್ಲ ಅಲ್ಲ, ಇನ್ಫ್ಯಾಕ್ಟ್ ನಮಗಲ್ಲ. ಸೊ ಈಗ ನೆಕ್ಸ್ಟು ಇನ್ನು ಅಪ್ಕಮಿಂಗ್ ವಿಡಿಯೋಸ್ ನೋಡಿ, ಚೆನ್ನಾಗಿರುತ್ತೆ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಎಲ್ಲ.